ಹ್ಞೂ ಮಾಡ್ರಿ ಗಣಿತಗಳನ್ನು. ಇದನ್ನ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಗುರ್ತಾಗ್ತದ. ಟೈಮ್ ಕೊಟ್ಟದ ಮಾಡ್ರಿ. ಮಾಡೋದಾಗ್ಯದ ನೋಡ್ರಿ. ಈಗ ನಾ ಹೆಂಗೆ ಮಾಡ್ತೀನಿ ಅನ್ನೋದು ನಿಮಗೆ ಹೇಳ್ತಾನ ನೋಡ್ರಿ. 1 5 6 2 5 ಎರಡೆರಡು ಸ್ಥಾನಕ್ಕೆ ನೀವು ಗೆರೆ ಹಾಕೊಂಡು ವರ್ಗಮೂಲ ತೆಗಿಬೇಕು ನೋಡ್ರಿ. ಒಂದಲ್ಲೇ ಒಂದು ಎಷ್ಟು ಉಳಿತು? 0 ಉಳಿತು. ಆಮೇಲೆ ಇಲ್ಲಿ 1 ಕೂಡಿಸ್ಕೋರಿ, 2 ಆಯ್ತು. ಆಮೇಲೆ ಒಮ್ಮೆ 2 ಅಂಕಿಗಳನ್ನು ಎಳ್ಕೋರಿ ಅಂತ ಹೇಳಿದ್ನಲ್ಲ, 56 ತಗೋರಿ. ಆಮೇಲೆ ಇಲ್ಲಿ 2 ಹಚ್ಚಿದ್ರೆ 22 44, ಇಲ್ಲಿ 2 ಇಲ್ಲಿ 2 ಹಚ್ಚಿದ್ರೆ ಎಷ್ಟಾಗ್ತದೆ ನೋಡ್ರಿ. ಇಲ್ಲಿ 3 ಇಲ್ಲಿ 3 ಹಚ್ಚಿದ್ರೆ 23 3ಲೆ 69 ಆಗ್ತದೆ. ಅಲ್ಲೇ ನೀವು ವಿಚಾರ ಮಾಡ್ಬೇಕು, ಯಾವ ಅಂಕಿ ಹತ್ತದ ವರ್ಗಮೂಲ ತೆಗಿಯಾಗ ಏನು ಮಾಡಬೇಕು. ಇಲ್ಲಿ 2 ಇಲ್ಲಿ 1 ಹಚ್ಚಿದ್ರೆ ಇಲ್ಲಿ 1 ಹಚ್ಬೇಕು, 21 21. ಇಲ್ಲಿ 2 ಹಚ್ಚಿದ್ರೆ ಇಲ್ಲಿ 2 ಹಚ್ಚಿರಿ, 22 44. ಇಲ್ಲಿ 3 ಹಚ್ಚಿ ಇಲ್ಲಿ 3 ಹಚ್ಚಿದ್ರೆ 23 3ಲೆ 69 ದೊಡ್ಡದಾಗ್ತದೆ. ಈಗ ನೀವು 2 ಹಚ್ಚಬೇಕು, ಇಲ್ಲಿ 2 ಹಚ್ಚಬೇಕು ನೋಡಿ. 22 44 ಕಳೆಯಿರಿ. 44 ಕಳೆದ್ರೆ 6 4 ಹೋದ್ರೆ 2, 5ರಾಗ 4 ಹೋದ್ರೆ 1. ಈ 2ಅನ್ನು ಇಲ್ಲಿ ತಂದು ಕೂಡಿಸ್ರಿ. ಅಂದ್ರೆ ಎಷ್ಟಾಯ್ತು? 24 ಆಯ್ತು. 2 ಅಂಕಿ ಒಮ್ಮೆ ತಗೋರಿ. ಲಾಸ್ಟ್ಗೆ 5 ಬಂದದಂದ್ರೆ ಏನು ಮಾಡಬೇಕು? 5 ತಗೋಬೇಕು, ಮ್ಯಾಲೂ 5 ತಗೋಬೇಕು ನೋಡಿ. 5 5 25, 2 5 4 20 22, 5 2 10 1 2 12. ಬರೋಬ್ಬರಿ ಎಷ್ಟು ಬಂತು ನೋಡ್ರಿ? ಪೂಜೆ 0 0 0. ಅವಾಗ ಇದನ್ನು ಹೆಂಗೆ ಬರಿಬೇಕು ನೀವು? 156 25ರ ವರ್ಗಮೂಲ ಬರೋಬ್ಬರಿ ಎಷ್ಟು ಬಂದದ? 125. ಇದಂತೂ ಬಂತು. ಇನ್ನು ಬಾಯ್ದಿಂದ ಹೆಂಗೆ ಮಾಡೋದು ಅದನ್ನೊಂದು ಸ್ವಲ್ಪ ಕಲಿಬೇಕಲ್ಲ ನಾವು. 156 ನೋಡ್ನು. 156 25ರ ವರ್ಗಮೂಲ ಬರೋಬ್ಬರಿ 156 25 2 ಭಾಗ ಮಾಡಿಕೊಡ್ರಿ. 5 ಗುಂಡ್ಲೆ 5 ಇಲ್ಲಿ ಇಟ್ಕೋರಿ. ಈ 12 12 144, 13 13ಲೆ ದೊಡ್ಡದಾಗ್ತದೆ. 13 13ಲೆ ಎಷ್ಟಾಗ್ತದೆ ನೋಡ್ರಿ? 13 ಗುಂಡ್ಲೆ 13, 13 3ಲೆ 39, 3 13 1ಲೆ 13 1 3 16 ದೊಡ್ಡದಾಗ್ತದೆ ಎಲ್ಲ ನೋಡ್ರಿ. ಅವಾಗ ಏನು ಮಾಡಬೇಕು? 12 12ಲೆ 12 12ಲೆ 13 13ಲೆ ದೊಡ್ಡದಾಗ್ತಿಲ್ಲ. 156 12 12ಲೆ 144, 12 ಇಡ್ರಿ, ಇಲ್ಲಿ 13 ಇಡ್ರಿ. ಇದರ ಅನುಕ್ರಮ ಸಂಖ್ಯೆ ಮತ್ತೆ 12 ಗುಂಡ್ಲೆ 13 156 ಬರಲೇಬೇಕದ. ಅದಕ್ಕೆ ಈಸಿ ಟ್ರಿಕ್ಸ್ ಯಾಕೆ ಹೇಳತ್ತದ? ಈಗ 12 12ಲೆ ಹತ್ತದಿಲ್ಲ 144. ನೀವು 12 ಹಚ್ಚದ ಮುಂದೆ 13 ಹಚ್ಚೇ ಬಿಡ್ಬೇಕದು. 12 ಗುಂಡ್ಲೆ 13 ಬರೋಬ್ಬರಿ ಅಷ್ಟು ಬರಲೇಬೇಕು. ಇದು 12 ತಗೋರಿ, ಇದರದೊಂದು 5 ತಗೋರಿ, ಬರೋಬ್ಬರಿ 125 ನೋಡ್ರಿ. ಅವಾಗೆಲ್ಲ ನಾವು ವೇದಿಕ್ ಮ್ಯಾಥ್ಸ್ಗಳನ್ನು ಹೆಂಗೆ ಹೇಳ್ತಿದ್ದೀವಿ ಅಂದ್ರೆ ನಿಮಗೆ ಏನಾದರೂ ಒಂದಿಷ್ಟು ಮಾರ್ಕರ್ ಸಿಗಬೇಕು. ಯಾವುದೇ ಒಂದು ಲೆಕ್ಕ ಮಾಡಿದ್ರು ನಿಮ್ಗೊಂದು ಅಂಕ ಸಿಗಬೇಕು. ಆ ಟೈಪ್ ನಾ ಹೇಳ್ತೇನೆ. ತಿಳಿತಲ್ಲ ಈಗ? ನೋಡ್ರಿ, ಇಲ್ಲಿ ಬಂದದಿಲ್ಲ 125 ಬಂದದಿಲ್ಲ ನೋಡ್ರಿ. 156 25 25ಕ್ಕೆ ಯಾಕೆ ಸರಿಸ್ಬಿಡ್ರಿ. 5 ಗುಂಡ್ಲೆ 5 ಆಯ್ತು. 12ರ ಮಗ್ಗಿ 10 10ಲೆ 100, 11 11ಲೆ 121, 12 12ಲೆ 144, 13 13ಲೆ 169 ದೊಡ್ಡದಾಗ್ತದೆ. 12 12ಲೆ 144 ಆಗ್ತೈತಾರೆ. 12 ಗುಂಡ್ಲೆ 13 ಮಾಡಿಬಿಡ್ರಿ, 156 ಬಂದೇ ಇರ್ತದ ನೋಡ್ರಿ. ಇಲ್ಲಿ 125 ಬಂದದಿಲ್ಲ ನೋಡ್ರಿ. ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಡ್ರಿ, ಯಾವುದು ಬಿರಿಗಿಲ್ಲ.
ಬರೋಬ್ಬರಿ ಉತ್ತರ ಎಷ್ಟು ಬಂತು? 125 ಬಂತು. ಹೆಂಗೆ ವೇಗವಾಗಿ ಮಾಡ್ಬೇಕು? ನಮಗೆ ಮಾರ್ಕಸ್ ಬೇಕಾಗ್ಯವ, ಅಂಕಗಳು ಬೇಕು. ಇಲ್ಲ ನೋಡಿ, 1296 5 ಬಂದಾಗ ಅಷ್ಟೇ ಅಂತ ಹೇಳಿದ್ ನಾನು. 5 ಬಂದಾಗ ನೀವು ಹಂಗೆ ಮಾಡ್ಬೇಕು ನೋಡ್ರಿ. 2 ಭಾಗಕ್ಕೆ ಇದು ಮಾಡ್ರಿ. ವರ್ಗ ಸಂಖ್ಯೆ ನೋಡ್ರಿ, 1 1 1 2 2 4 3 3 9 4 4 16 ದೊಡ್ಡದಾತು. 3 3 9 ಎಷ್ಟು ಉಳಿತು? 3 ಉಳಿತು. ಆಮೇಲೆ ಆ 3 ಇಲ್ಲಿ ಕೂಡಿಸುವರಿ 6 ಆತು. ಇಲ್ಲಿ 96 ಒಮ್ಮೆ 2 ಅಂಕಿಗಳನ್ನು ಇಳಿಸುವರಿ ಚಂದಕ್ಕಾದ ಮೇಲಿನ ಗೆರೆ 96 ಇಳಿಸ್ಕೊಂಡ್ರಿ. ಇಲ್ಲಿ 6 ಬಂದದಂದ್ರೆ ನೋಡ್ರಿ, 4 4ಲೇ ಹತ್ತಬೇಕು, ಒಂದು ಇಲ್ಲಿ 6 6ಲೇ ಹತ್ತಬೇಕು. 4 ಹಚ್ಚಿದ್ರೆ 6 4 24 ಆಗ್ತದೆ. ಸ್ವಲ್ಪ ಅರ್ಥ ಮಾಡ್ಕೊರಿ. 6 ಹಚ್ಚಿದ್ರೆ ಏನಾಗ್ತದ? 6 6ಲೇ 36. ಯಾವ್ದು ಯೋಗ್ಯ ಆಗ್ತದ ನೀವು ವಿಚಾರ ಮಾಡಿ ನೋಡ್ರಿ. 6 ಹಚ್ಚಿದ್ರಿ ಅಂತಂದ್ರೆ ಏನ್ ಬರ್ತದ? 6 6ಲೇ 36, 6 6ಲೇ 36, 139 ಆಗ್ತಿಲ್ ನೋಡ್ರಿ. ಇಲ್ಲಿ 6 ಇಡ್ರಿ, ಇಲ್ಲಿ 6 ಇಡ್ರಿ. 6 6ಲೇ 36, 6 6ಲೇ 36, 139 ಆಗ್ತಿಲ್ಲ ನೋಡ್ರಿ. ನೀವು ಇಂಥ ಲೆಕ್ಕಗಳನ್ನು ಕಲಿಯೋದ್ರಿಂದ ಏನಾಗ್ತದ? ಭಾಷಣರಾಗಿ ಬಿಡ್ತೀರಿ. ಈಗ ನೋಡ್ರಿ, ಆದ್ದರಿಂದ 1296 ವರ್ಗಮೂಲ ಬರೋಬ್ಬರಿ ಎಷ್ಟು ಬಂತು? 36 ಬಂತು. ಇನ್ನು ಇದರ ವರ್ಗಮೂಲ ಹೆಂಗೆ ಕಂಡು ಹಿಡಿಬೇಕು ಅನ್ನೋದು ಇನ್ನೊಂದು ಟ್ರಿಕ್ಸ್ ತೋರಿಸ್ತಾನೆ. 1296 ಕಣಿಗೆ 6 ಬಂದದಂದ್ರೆ ಏನು? 4 4ಲೇ 16, 4ರೆ ಬೇಕು ಒಂದು, ಇಲ್ಕ 6ರೆ ಬೇಕು ಒಂದು. 6 6ಲೇ 36, 4 4ಲೇ 16, 2 ದಂಡಿ ಅಂಕಿಗಳು. ಇಲ್ಲಿ ನೋಡಿ, ಈಗ ಇಲ್ಲಿ ಜರ್ 12 ಅದ. ಈಗ 12 ಅದ ಅಂದ್ರೆ ಏನಾಯ್ತು? 34, 3 4ಲೇ 12. ಇಲ್ಲಿ 3 ಇಡ್ರಿ. ಇಲ್ಲೇ ಏನ್ ಇಡ್ಬೇಕು? 6 6ಲೇ 36, ಇಲ್ಲಿ 6 ಇಡ್ರಿ. ಏನು ಇದು ಇಲ್ಲಿ 3 ಆತಲ್ಲ, ಇಲ್ಲಿ 3 ಆಯ್ತು. 4 4ಲೇ 16, ಇಲ್ಲಿ 34 ಇಟ್ರಿ. ಇಲ್ಲಿ 36 ಇಟ್ರಿ. ನೋಡ್ರಿ, ಯಾವುದು? 3 4ಲೇ 12, 3 6ಲೇ 18. ಯಾವುದು ಯೋಗ್ಯವಾದದ್ದು ಇದರಾಗ? ಇದನ್ನ ಆಯ್ಕೆ ಮಾಡ್ಕೋಬೇಕು ನಾವು. 3 4ಲೇ 12 ಸಣ್ಣದಾಗ್ತದ. 36 6ಲೇ ಹಿಂಗೆ 36. ಇವು 2 ಅಂಕಿ ಒಳಗೆ ಒಂದಿರ್ತಾವ. ಇದು ಇದ್ದರೆ ಇದಿರಂಗಿಲ್ಲ, ಇದಿದ್ದರೆ ಇದಿರಂಗಿಲ್ಲ ಆನ್ಸರ್ದಾಗ. ಇದ್ರ ಉತ್ತರ ಎಷ್ಟು? 3 ಮತ್ತು 6. 36 ಬಂದದಿಲ್ಲ ನೋಡಿ. 3 3ಲೇ 9, 3 ಉಳಿತು. ಆ 3 ಕೂಡಿಸಿದ್ರೆ 6 ಆಯ್ತು. ಮುಂದೆ 96 ತಗೊಂಡ್ರಿ. ಆಮೇಲೆ ಏನಾಯ್ತು ನೋಡ್ರಿ, 39 ಅಂದ್ರೆ ನಿಮಗೆ 6 6ಲೇ 36 ಭಾಳ ಸರಳ ಆಗ್ತದ. ಹಂಗೆ ಅರ್ಥ ಮಾಡ್ಕೋಬೇಕು ನೀವು. ಯಾವ್ದು ಬಂತು ಈಗ ಉತ್ತರ? 36 ಬಂತು. ಹಿಂಗೆ 3 3ಲೇ 9, 4 4ಲೇ 16 ಹಚ್ಚಬಾರ್ದು. 3 3ಲೇ 9, ಅಲ್ಲಿ 3 ಇಡ್ರಿ. ಆಮೇಲೆ 4 4ಲೇ 16 ಹತ್ತಬೇಕು ಅಂದ್ಬೇಕಾರೆ 6 6ಲೇ 36 ಹತ್ತಬೇಕು. ಅದಕ್ಕೆ 6 ಹಚ್ಚಿದ್ರೆ 3 6ಲೇ 18 ಅಂದ್ರೆ ಇಲ್ಲಿ 3 3ಲೇ 9 ಅಂದ್ರೆ 3 ಉಳಿತದ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು. ಅದಂಗ್ರಿ ಅಂತ ಅನ್ಬೇಡ್ರಿ. 3 3ಲೇ 9 ತಗದಾಗ ಇಲ್ಲಿ ಏನು ಉಳಿತದ? 3 ಉಳಿತದ. ಅದ್ರ ಮುಂದೆ 9 ತಗೊಂಡಾಗ ಏನಾಗ್ತದ? 39 ಆಗ್ತದ. ನೋಡ್ರಿ, 39 ಆಗ್ತದ ಅಂದ್ರೆ ಯಾವ್ದು ಹತ್ತದ? 6 6ಲೇ 36 ಹತ್ತದ. 39 ಅದ, 6 6ಲೇ 10 ಅದ. 4 4ಲೇ 16 ಭಾಳ ಸಣ್ಣದಾಗ್ತದ. ಇಲ್ಲಿ ಕಚ್ಚದ ನೋಡ್ರಿ. ಇಲ್ಲೇ ಅದ ನಿಂದ. ಇಲ್ಲಿ 3 ಉಳಿತ. ಈಗ 9 ಅದ. ನೀವು 4 4ಲೇ 16 ಭಾಳ ಸಣ್ಣದಾಗ್ತದ. 6 6ಲೇ 36 ಸಮೀಪದ ಇಲ್ಲ ನೋಡ್ರಿ. 39ಕ್ಕೆ ಭಾಳ ಬೆಸ್ಟ್ ಆಗ್ತದೆ ನೋಡಿದ್ ಹೇಳಿಕ್ಕೆ. ನನಗೂ ಕಲಿಸೋದ್ರಿಂದ ನಮಗೂ ತಿಳಿತದ. ಇಲ್ಲಿ 34 ಉತ್ತರ ತೆಗಿಬೇಕು, 36 ತೆಗಿಬೇಕು ಅನ್ನೋದು ಇವು 2 ಸಂಖ್ಯೆ. ನಿಮಗೆ ಸಿಗುದೇನು? ಇದು 3 3ಲೇ. ಇಲ್ಲಿ 3 ಇಡ್ರಿ, ಇಲ್ಲಿ 3 ಇಡ್ರಿ. ಇಟ್ರೆ ಇಲ್ಲಿ 96 ಕೊನೆಗೆ 6 ಬಂತಂದ್ರೆ 4 ಇಡ್ರಿ, ಒಂದು 6 ಇಡ್ರಿ. ಆಮೇಲೆ ಮನುಷ್ಯನ್ಯಾಗ ಒಂದು ಲೆಕ್ಕ ಮಾಡ್ರಿ ನೀವು. 3 3ಲೇ 9 ತೆಗೆದಾಗ 3 ಉಳಿತದ. ಆ 3ಕ್ಕೆ ಇದು 9 ಮಗ್ಗಲ್ನಾಗ ಇಟ್ಕೋರಿ, 39 ಆತ. ಏನು 3 4ಲೇ 12 ಕರೆಕ್ಟು, 6 6ಲೇ 36 ಕರೆಕ್ಟು? ನೀವು ನೋಡ್ಕೊರಿ. 4 4ಲೇ 16 ಕರೆಕ್ಟು, 6 6ಲೇ 36 ಕರೆಕ್ಟು. 6 6ಲೇ 36 ಕರೆಕ್ಟ್ ಆಗ್ತದೆ. ಆದ್ದರಿಂದ ಉತ್ತರ ಇದು ಏನಾಗ್ತದೆ? ವರ್ಗಮೂಲ.
ಇದು ಬಾಯಲೆ ಮಾಡತಕ್ಕಂಥ ಲೆಕ್ಕಗಳಿಗೆ ಬಹಳ ಮೈಂಡ್ ಶಾರ್ಪ್ ಇರ್ಬೇಕು ನಿಮಗ. ಆಮೇಲೆ ಇದು ಹೆಂಗೆ ಬರ್ತದ ಅಂದ್ರೆ ಇವತ್ತೊಂದು ಹೆಚ್ಚು ರೂಢಿ ಮಾಡಿ ಮಾಡೋದನ್ನ ನಿಮ್ಗೆ ಹತ್ತಿ ಬಿಡುತ್ತದ. ಇದನ್ನ ಹೇಳಿದಲ್ಲ 14 14ಲೇ ಅದು 11 11ಲೇ 121 12 12ಲೇ 144 13 13ಲೇ 140 ದೊಡ್ಡದಾತ 12 12 12 ಮುಂದಿನ ಅಂಕೆ 13 ಇಟ್ಟೇ ಬಿಡುವುದು. ಇಂಥ ಟ್ರಿಕ್ಸ್ಗಳ ನಿಮ್ಮ ನವೋದಯದಾಗ ಹೆಂಗೆ ವರ್ಗಮೂಲ ಕಂಡು ಹಿಡಿಬೇಕು ಬಾಯದಿಂದ ಅನ್ನೋದು ನಾ ತೋರಿಸ್ಲಿಕ್ಕೆ